ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿ ರಾಜ್ಯ ರಾಜಕಾರಣದ್ದು ಮತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯದ್ದು. ಯಾವಾಗ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ತಾರಕಕ್ಕೇರಿದವೋ ಆಗ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ಗೊಂದು ಸೂಚನೆ ಕೊಟ್ಟು ಬೆಳಗಾವಿ ಅಧಿವೇಶನ ಸಾಂಗವಾಗಿ ನೆರವೇರಲಿ. ಅಧಿವೇಶನದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋ ವಿಷಯ ಚರ್ಚೆಗೆ ಬಂದು ವಿಪಕ್ಷಗಳ ಕೈಗೊಂದು ಅಸ್ತ್ರ ಸಿಗೋದು ಬೇಡ, ಆದ್ದರಿಂದ ಬ್ರೇಕ್ಫಾಸ್ಟ್ಗೋ ಲಂಚ್ಗೋ ಡಿನ್ನರ್ಗೋ ಒಂದು ಕಡೆ ಭೇಟಿಯಾಗಿ ಅಂದಿತು. ಆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮೊದಲು ಮುಖ್ಯಮಂತ್ರಿಗಳ ಮನೆಗೆ ಹೋದರು, ಮುಖ್ಯಮಂತ್ರಿಗಳು ಆ ನಂತರ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದರು. ಅಂದುಕೊಂಡಂತೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಇಬ್ಬರ ಮಧ್ಯದಲ್ಲಿ ಒಡಕ್ ಇಲ್ಲ ಅನ್ನುವ ಸಂದೇಶವನ್ನು ಕೊಡುವಲ್ಲಿ ಯಶಸ್ವಿಯೂ ಆದರು. ಈಗ ನಾಳೆಗೆ ಮುಗೀತು ಬೆಳಗಾವಿ ಅಧಿವೇಶನ. ನಾಳೆಗೆ ಬೆಳಗಾವಿ ಅಧಿವೇಶನ ಮುಗೀತು. ಆಮೇಲೆ ಸಿದ್ದರಾಮಯ್ಯನವರು ಸುಮ್ಮನಿದ್ರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ದೆಹಲಿ ನಾಯಕರನ್ನ ಅದನ್ನೇ ಕೇಳ್ತಾರೆ. ಮುಗೀತು ಬೆಳಗಾವಿ ಅಧಿವೇಶನ, ಮುಂದೇನು ಅಂತಾರೆ. ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗೋದು ಬಾಕಿ ಇದೆ. ಒಂದು ಮೂಲದ ಮಾಹಿತಿಯ ಪ್ರಕಾರ 19ನೇ ತಾರೀಖು ಅಂತ ಸುದ್ದಿ ಬಂದಿತ್ತು. ಹತ್ತೊಂಬತ್ತನೇ ತಾರೀಖು ಸುದ್ದಿ ಖಚಿತವಾಗಲಿಲ್ಲ. ಈಗ 27ಕ್ಕೆ ದೆಹಲಿಯಲ್ಲಿ CWC ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೀಟಿಂಗ್ ಇದೆ. ಅದರ ಸದಸ್ಯರಾಗಿರುವ ಕಾರಣಕ್ಕೆ 5 ಜನ ನಾಯಕರು ದೆಹಲಿಗೆ ಹೋಗ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ CWC ಆಗತ್ತೆ. ರಾಜ್ಯದಿಂದ ಡಾಕ್ಟರ್ ಪರಮೇಶ್ವರ್, BK ಹರಿಪ್ರಸಾದ್, ವೀರಪ್ಪ ಮೊಯ್ಲಿ, ನಾಸಿರ್ ಹುಸೇನ್ ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳು ಹೋಗ್ತಾರೆ. ಆ ಸಭೆಗೆ ಬರುವಂತೆ ಡಿ ಕೆ ಶಿವಕುಮಾರ್ ಅವರಿಗೂ ಆಹ್ವಾನ ಬರಬಹುದಾ? 27ನೇ ತಾರೀಖು ಇಬ್ಬರೂ ನಾಯಕರನ್ನ ಎದುರಿಗೆ ಕೂಡಿಸಿಕೊಂಡು ಒಂದು ಸಭೆ ನಡೆಸಬಹುದಾ? ಆ ಸಭೆಯಲ್ಲಿ CWCಯಲ್ಲಿ ಎನಿವೇಸ್ AICC ಅಧ್ಯಕ್ಷರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಪ್ರಿಯಾಂಕಾ ಗಾಂಧಿ ಇರ್ತಾರೆ, ಸುರ್ಜೇವಾಲಾ, KC ವೇಣುಗೋಪಾಲ್ ಇರ್ತಾರೆ. ಆ ಸಭೆಯ ಮೊದಲು ಅಥವಾ ನಂತರ ಕರ್ನಾಟಕದ ಬಿಕ್ಕಟ್ಟನ್ನು ಬಗೆಹರಿಸುವುದಕ್ಕೆ ಮತ್ತೊಂದು ಪ್ರತ್ಯೇಕ ಮೀಟಿಂಗ್ ನಡೆಯಬಹುದಾ? ಸದ್ಯದ ಕುತೂಹಲ. ಇಪ್ಪತ್ತೇಳನೇ ತಾರೀಖು ಕಾಂಗ್ರೆಸ್ ಕಾರ್ಯಕಾರಿ ಸಭೆ ಇದೆ. ಅದಕ್ಕಿಂತ ಮೊದಲೇ ದೆಹಲಿ ನಾಯಕರು ಕರ್ನಾಟಕದ ಬಿಕ್ಕಟ್ಟು ಅಂತ್ಯಗೊಳಿಸುವ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲದೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇಲ್ಲದೆ
ತಾವೇ ಒಂದು ಮೀಟಿಂಗ್ ಮಾಡಬಹುದು ಅಂತ 27ನೇ ತಾರೀಕಿನ ಮೊದಲೇ ಒಂದು ಪೂರ್ವಭಾವಿ ಸಭೆ ನಡೆಸಬಹುದು ಅನ್ನುವ ಮಾಹಿತಿ ಬರ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಬೇಕೋ ಮಾಡಬಾರದೋ, ಈಗಲೇ ಮಾಡಬೇಕೋ ಆನಂತರ ಮಾಡಬೇಕು, ಚರ್ಚೆಗೊಂದು ಸಭೆ. ಇದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಸಿಕೊಳ್ಳುವುದಕ್ಕಿಂತ ಮೊದಲೇ ನಡೆಸುವ ಒಂದು ಸಭೆ. ಮುಂದಿನ ವಾರ ಅನುಕೂಲಕರ ದಿನಾಂಕದಂದು ನಡೆಯಬಹುದು ಅಂತಿದ್ದಾರೆ. ವರಿಷ್ಠರು ಮಾತ್ರ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಡಿಸೆಂಬರ್ 21ರ ನಂತರ ಸಿಡಬ್ಲ್ಯೂಸಿ ಸಭೆಗಿಂತ ಮೊದಲು ಒಂದು ದೆಹಲಿ ಭೇಟಿಯ ಆಲೋಚನೆಯಲ್ಲಿದ್ದಾರಂತೆ. ಓಟ್ ಚೋರಿ ಪ್ರತಿಭಟನೆಯ ದಿನ ರಾಹುಲ್ ಗಾಂಧಿ ಅವರಿಗೆ ಭೇಟಿಯಾಗಿದ್ರು. ಆದಷ್ಟು ಬೇಗ ಏನೋ ಒಂದು ತೀರ್ಮಾನಕ್ಕೆ ಬರೋಣ ಅಂದಿದ್ರಂತೆ ರಾಹುಲ್ ಗಾಂಧಿ ಅವರು. ಬೆಳಗಾವಿ ಅಧಿವೇಶನದ ಮಧ್ಯದಲ್ಲಿ ನಡೆದಿದ್ದ ಭೇಟಿ ಅದು. ಸಹಜ, ಅಧಿವೇಶನವನ್ನು ಮುಗಿಸಿ ಚೆನ್ನಾಗಿ ಅಂದಿರ್ತಾರೆ. ಈಗ ಅಧಿವೇಶನ ನಾಳೆಗೆ ಮುಗಿಯುತ್ತೆ. ಅದಾದ ನಂತರ ಒಮ್ಮೆ ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಪ್ರಯತ್ನ ನಡೆಸ್ತಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಇಪ್ಪತ್ತೊಂದರ ನಂತರ 27ಕ್ಕಿಂತ ಮೊದಲು, ಅರ್ಥಾತ್ ಮುಂದಿನ ವಾರದಲ್ಲಿ ಒಂದು ದಿವಸ. ನಮ್ಮ ಜೊತೆಗೆ 3 ಜನ ನೇರ ಸಂಪರ್ಕದಲ್ಲಿದ್ದಾರೆ.
ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು, ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಬೆಳಗಾವಿಯಿಂದ ಹಾಗೂ ದೆಹಲಿಯಿಂದ ಮಂಜು. ಪ್ರಶಾಂತ, 19ನೇ ತಾರೀಕು ಅಂದರು. 19ನೇ ತಾರೀಕು ನಾನು ಯಾವಾಗಲೂ ಅದನ್ನೊಂದು ಬ್ರ್ಯಾಕೆಟ್ನಲ್ಲೇ ಹೇಳ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಬಣದಿಂದ ಬಂದಿರುವ ಮಾಹಿತಿ ಅಂತ. ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಿರಾಕರಿಸಿದ್ರು. ಯಾರು ಕರೆದಿದ್ದಾರೆ 19ಕ್ಕೆ ಅಂತ. 27 ಆದರೂ ಆಗಬಹುದಾ? CWC ಸಭೆಯ ಮಧ್ಯದಲ್ಲಿ ಕರ್ನಾಟಕದ ಒಂದು ವಿಷಯದ ಬಗ್ಗೆ ತಲೆ ಹಾಕ್ತಾರಾ? ಅದೇ ನನಗನ್ಸುತ್ತೆ ಇಟ್ಸ್ ಮೋಸ್ಟ್ ಅನ್ಲೈಕ್ಲಿ, ನನ್ನ ಮಾಹಿತಿಗಳ ಪ್ರಕಾರ. ಯಾಕಂದರೆ ಹೈಕಮಾಂಡ್ ಯಾವಾಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿದೆ ಅನ್ನೋದು ಭಾಳ ಮುಖ್ಯ. ನೀವೇನೇ ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೂ ಕೂಡ ಓಕೆ, ನಾವು ಏಪ್ರಿಲ್ನಲ್ಲಿ ಪ್ರಕ್ರಿಯೆ ಮಾಡ್ತೀವಿ, ಡಿಸೆಂಬರ್ 27ಕ್ಕೆ ಸಭೆ ಮಾಡ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ. ನೀವು ಸಿದ್ದರಾಮಯ್ಯನವ್ರನ್ನ ಕರೆದು ಮಾತನಾಡುವ ಪ್ರಕ್ರಿಯೆ ಶುರು ಆಗ್ಬೋದೇನೋ ಒಂದು ವೇಳೆ ಹೈಕಮಾಂಡ್ ಬಯಸಿದರೆ. ಅದರ್ವೈಸ್ ನನಗನ್ಸುತ್ತೆ ಜನವರಿ 12 ದೇವರಾಜ್ ಅರಸರ ರೆಕಾರ್ಡ್ ಅವರು ಸರ್ಪಾಸ್ ಮಾಡುವ ಮುಂಚೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಇಡೀ ಕ್ಯಾಬಿನೆಟ್ ಮೆಹಕಮಾನ್ನ ಕರೆದು ದಿಲ್ಲಿಯಲ್ಲಿ ಚರ್ಚೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ನನಗನ್ಸುತ್ತೆ ಸಂಕ್ರಾಂತಿಯ ನಂತರ ಡಿ ಕೆ ಶಿವಕುಮಾರ್ ಹೆಂಗೆ ಪ್ರೆಷರ್ ಬಿಲ್ಡ್ ಮಾಡ್ತಾರೆ, ಹೈಕಮಾಂಡ್ ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ಸಿದ್ದರಾಮಯ್ಯನವರ ಜೊತೆ 1-to-1 ಈ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡದೆ, ಅವರನ್ನು ಕನ್ವಿನ್ಸ್ ಮಾಡದೆ, ಹೈಕಮಾಂಡ್ ಏಕಾಏಕಿ ಮಾಧ್ಯಮಗಳ ಎದುರು ಎಲ್ಲರನ್ನ ಕರೆದು ಚರ್ಚೆ ಮಾಡಿ 2-3 ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಎಲ್ಲ ಸಾಧ್ಯತೆಗಳನ್ನು ನಾವೇನು ಕಳೆದ 2.5 ವರ್ಷಗಳಲ್ಲಿ ಮಾತಾಡ್ತಿದ್ದೀವಿ, ಆ ಸಾಧ್ಯತೆಗಳು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಒಪ್ಪಿಗೆ ಬೇಕು. ಈಗ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಒಪ್ಪಿಗೆ ತೆಗೆದುಕೊಳ್ಳದೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬೇಕಾಬಿಟ್ಟಿ ಮಾಡೋದಾಗಿದ್ದರೆ ಬಹುತೇಕ ನವೆಂಬರ್ 20ರ ನಂತರ ಯಾವ ದಿನವೂ ಕೂಡ ಹೈಕಮಾಂಡ್ ಇದನ್ನು ಮಾಡ್ಬೋದಾಗಿತ್ತು. ಕರೆಕ್ಟ್. ಅಂದರೆ 2.5 ವರ್ಷ ಸ್ಟ್ರಿಕ್ಟ್ಲಿ ಲಾಗೂ ಆಗಬೇಕು, ಅಳವಡಿಕೆ ಆಗಬೇಕು. ನಿಮ್ಗೆ ಅವಾಗ ಹೇಳಿದ್ವಿ, ನೀವೀಗ ಕುರ್ಚಿ ಬಿಡಬೇಕು ಅನ್ನೋದೇ ಹೈಕಮಾಂಡ್ನ ಉದ್ದೇಶ ಮತ್ತು ಹೈಕಮಾಂಡ್ನ ಮನಸ್ಥಿತಿ ಆಗಿದ್ದರೆ ನವೆಂಬರ್ 20ರ ನಂತರ ಯಾವ ದಿನವೂ ಆಗ್ಬೋದಿತ್ತು. ಯಾಕೆ ಹೈಕಮಾಂಡ್ ಡಿಲೇ ಮಾಡ್ತಾ ಇದೆ? ಡಿಲೇ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಬೇಕು, ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವರ ವೋಟ್ ಬ್ಯಾಂಕ್ಗೆ ತೋರಿಸ್ಬೇಕು, ಪೀಪಲ್ ಅಟ್ ಲಾರ್ಜ್ಗೆ ತೋರಿಸ್ಬೇಕು. ರಾಜಕಾರಣದಲ್ಲಿ ಅನೇಕ ಬಾರಿ ನೀವು ಯಾರನ್ನ ಕನ್ವಿನ್ಸ್ ಮಾಡ್ತಿದ್ದೀರೋ ಅವ್ರು ಕನ್ವಿನ್ಸ್ ಆಗ್ತಾರೋ ಬಿಡ್ತಾರೋ, ಅವ್ರು ಹಿಂದಿರ್ತಕ್ಕಂಥ ಜನಮಾನಸ ಕನ್ವಿನ್ಸ್ ಆಗಬೇಕು. ದೊಡ್ಡ ಜನಮಾನಸ ಇದೆ ಇಲ್ಲಿ, ದೊಡ್ಡ ಜನಮಾನಸ ಇದೆ. ಈಗ ನನಗನ್ಸುತ್ತೆ ಇದು ಡಿಸೆಂಬರ್ 27ಕ್ಕೆ ಕರೆದು ಸಿದ್ದರಾಮಯ್ಯನವ್ರ ಜೊತೆ, ಡಿ ಕೆ ಶಿವಕುಮಾರ್ ಜೊತೆ ವೈಯಕ್ತಿಕವಾಗಿ ಮಾತಾಡಲ್ಲ ಅಂತಕ್ಕಂಥದ್ದೇನಿರಲ್ಲ. ಕೆ ಸಿ ವೇಣುಗೋಪಾಲ್ ಅವರು ಇದ್ದಾಗ ಮಾತಾಡ್ಬೋದು. ಆದರೆ ಹೈಕಮಾಂಡ್ ಇದನ್ನು ಒಂದು ಮೀಡಿಯಾ ಇವೆಂಟ್ ಅಂತ ಮಾಡಬೇಕಾದ್ರೆ, ಯಾಕಂದರೆ ಅಜಿತ್ ನೋಡಿ, ಚರ್ಚೆ ಚಾಲು ಮಾಡಿದಾಕ್ಷಣ ಇದೊಂದು ಮೀಡಿಯಾ ಇವೆಂಟ್ ಆಗುತ್ತೆ. ಹೌದು, ಬರೀ ಬ್ರೇಕ್ಫಾಸ್ಟ್ಗೆ ಹೋದ್ರೆ ಮೀಡಿಯಾ ಇವೆಂಟ್ ಆಯಿತು, ಇದಾಗಲ್ವಾ? ಮೀಡಿಯಾ ಇವೆಂಟ್ ಮಾಡೋದೇ ಇದ್ದಿದ್ದಲ್ಲಿ ನೀವು ಬೆಂಗಳೂರಿನಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳ್ತಾ ಇರಲಿಲ್ಲ. ನೀವು ಬನ್ನಿ ದಿಲ್ಲಿಗೆ, ನಾವು ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಇಲ್ಲಿಯವರೆಗೂ ಹೈಕಮಾಂಡ್ ಇನಿಷಿಯೇಷನ್ ತಗೊಂಡಿಲ್ಲ ಚರ್ಚೆ ಬಗ್ಗೆ. ಇದು ಕರ್ನಾಟಕದಲ್ಲಿ 2 ಬಣಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಇದೆ, ಮಾಧ್ಯಮಗಳಿವೆ, ನಮ್ಮ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಹೌದು. ಬಟ್ ರಾಹುಲ್ ಗಾಂಧಿ ಯಾವಾಗ ಇದರ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅವರು ವೋಟ್ ಚೋರಿ ಕ್ಯಾಂಪೇನ್ ಆದ ತಕ್ಷಣ ಹೊರಗಡೆ ಹೊರಟೋದ್ರು. ಹೌದು. ಈಗ ಡಿಸೆಂಬರ್ 27 ಆದ ತಕ್ಷಣ ನನ್ನ ಅನಿಸಿಕೆ ಪ್ರಕಾರ ಕ್ರಿಸ್ಮಸ್ ರಜೆಯ ಸಂದರ್ಭದಲ್ಲಿ ತುಂಬ ಇದರ ಬಗ್ಗೆ ಏನೋ ಚರ್ಚೆ ಆಗತ್ತೆ, ನಿರ್ಣಯ ಆಗುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ. ಅದು ಕರೆಕ್ಟ್. ಬಟ್ ಕ್ರಿಸ್ಮಸ್ ರಜೆ ಸಂದರ್ಭದಲ್ಲಿ CWC ಆದರೂ ಯಾಕೆ ಮಾಡ್ತಿದ್ದಾರೆ ಅಂತಲೂ ಸಂಶಯ ಬಂತು. ಅಲ್ಲ, ಅಧಿವೇಶನ ಮುಗಿದ ತಕ್ಷಣ CWC ಮಾಡಿ ಕೇರಳ ಮತ್ತು ತಮಿಳುನಾಡು ಚುನಾವಣೆಗಳು ಬರ್ತವೆ. ಓಕೆ. ಆ ಕಾರಣದಿಂದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಕರೀಲಾಗ್ತಾ ಇದೆ. 5 ರಾಜ್ಯಗಳ ಚುನಾವಣೆಗಳು ಬರ್ತವೆ ಈಗ. ಕರೆಕ್ಟ್. ಆ ಕಾರಣದಿಂದ CWCಯನ್ನು ಕರೀಲಾಗ್ತಾ ಇದೆ. ಬಟ್ ಅದರ ಅಜೆಂಡಾ ಕರ್ನಾಟಕದ ನಾಯಕತ್ವ ಬದಲಾವಣೆ ಇಷ್ಟು ತರಾತುರಿಯಲ್ಲಾಗತ್ತೆ ಅಂತಕ್ಕಂಥದ್ದಿಲ್ಲ. ಬಟ್
ಡಿ ಕೆ ಶಿವಕುಮಾರ್ ತಮ್ಮ ಕಡೆಯಿಂದ ಏನೆಲ್ಲ ಪ್ರೆಷರನ್ನು ಹೈಕಮಾಂಡ್ ಮೇಲೆ ಹಾಕಬೇಕು ಆ ಪ್ರಯತ್ನವನ್ನಂತರೂ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ ಹೈಕಮಾಂಡ್ ಯಾವಾಗ ಇದನ್ನು ಒಪ್ಪುತ್ತೆ, ಸಿದ್ದರಾಮಯ್ಯನವ್ರನ್ನ ಮನವೊಲಿಕೆ ಮಾಡಲಿಕ್ಕೆ ಒಪ್ಪುತ್ತೆ, ಮನವೊಲಿಕೆ ನಂತರದ ಸಂಗತಿ. ಮೊದಲು ಹೈಕಮಾಂಡ್ ನಾವು ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡಿಸ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಕರೆಕ್ಟ್ ಹೌದು. ನೀವು ಇದು ಏನೇ ಪ್ರಕ್ರಿಯೆಯನ್ನು ನೋಡಿದರೆ ಟೈಮ್ ಲೈನ್ ಇಷ್ಟೇ. ಡಿ ಕೆ ಶಿವಕುಮಾರ್ ತನ್ನ ಪಾಡಿಗೆ ತಾನು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾನೆ ಇದ್ದಾರೆ. ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೇಳಿದ್ರು, ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಕೊಡದೇ ಇದ್ದಿದ್ದರ ಕಾರಣ ಏನಿತ್ತು ಅಂದರೆ ಒಂದ್ಸಲ ಡಿ ಕೆ ಶಿವಕುಮಾರ್ಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರೆ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್. ಕರೆಕ್ಟ್ ಆ ಕಾರಣದಿಂದ ಅವರು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಟ್ಟರು. ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿದ್ರು. ಹೀಗೆಯೇ ಜನವರಿ 12 ಮುಗಿದ ತಕ್ಷಣಕ್ಕೆ ಹೈಕಮಾಂಡ್ ಇದನ್ನು ಬಾಲ್ ಸ್ಟಾರ್ಟ್ಸ್ ರೋಲಿಂಗ್ ಅನ್ನತ್ತೋ, ಆಗ ಸಿದ್ದರಾಮಯ್ಯನವರು ಇಲ್ಲ ಬಜೆಟ್ ಮಂಡನೆ ಮಾಡ್ತೀನಿ, ಜಾತಿ ಗಣತಿ ಟೇಬಲ್ ಆಗಬೇಕು, ಈ ಎಲ್ಲ ಪಟ್ಟಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದರೆ ಆಗ ಹೈಕಮಾಂಡ್ ಏನು ಮಾಡುತ್ತೆ, ಆಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ. ನನಗನ್ಸುತ್ತೆ ಅಜಿತ್, ತುಂಬ ಸುಲಭನೂ ಇಲ್ಲ ಇದು. ಓಕೆ, ಅಂದರೆ ನಾವೆಲ್ಲ ಅಂದುಕೊಂಡಂತೆ ಈ ಬೆಳವಣಿಗೆಗಳು ತುಂಬ ಸುಲಭವಾಗಿ, ಸುಲಲಿತವಾಗಿ, ಸುಗಮವಾಗಿ ನಡಿಬೇಕಾದ್ರೆ ಹೈಕಮಾಂಡ್ ತುಂಬ ಒಂದು ಮನವೊಲಿಕೆಯ ಸೂತ್ರವನ್ನು ಸಿದ್ದರಾಮಯ್ಯನವ್ರ ಮುಂದೆ ಇಡಬೇಕಾಗತ್ತೆ. ಅಲ್ಲಿವರೆಗೆ ಸಿದ್ದರಾಮಯ್ಯನವರ ಜಾಯಮಾನವನ್ನು ನೋಡಿದಾಗ ಅವರು ಇಲ್ಲ ನಾನು ಬಜೆಟ್ ಮಂಡಿಸ್ತೀನಿ. ಅಲ್ಲ, ಸಿದ್ದರಾಮಯ್ಯನವರ ಜಾಯಮಾನವನ್ನು ಗಮನದಲ್ಲಿಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಜನವರಿ 12ಕ್ಕಿಂತ ಮುಂಚೆ ಇದನ್ನು ತುಂಬ ಸ್ಟ್ರೆಸ್ ಮಾಡಲಿಕ್ಕಿಲ್ಲ ಅಂತ ಅನ್ಸುತ್ತೆ. ನೋಡಿ, ಯಾವಾಗ ಅದು ನವೆಂಬರ್ 20ಕ್ಕೆ ಆಗಲಿಲ್ವೋ ಜನವರಿ 12ವರೆಗೆ ಆಗಲ್ಲ ಅನ್ನೋದು ಸ್ಪಷ್ಟ. ಹೌದು. ಈಗ ಜನವರಿ 12 ಆದಮೇಲೆ 30ರವರೆಗೆ ಇದು ಆಗದೆ ಹೋದರೆ ಅಲ್ಲಿವರೆಗೆ ಹೈಕಮಾಂಡ್ ಏನನ್ನೂ ಮಾಡದೆ ಹೋದರೆ ಬಜೆಟ್ ಮಂಡಿಸದೆ ಸಿದ್ದರಾಮಯ್ಯನವರು ಯಾವುದಕ್ಕೂ ಈಗ ಕೆಳಗಿಳಿಯೋದು ಒಪ್ಪೋದು ನೆಕ್ಸ್ಟ್. ಇನ್ನೂವರೆಗೂ ಮಾತುಕತೆಯೇ ನಡೆದಿಲ್ಲ, ಇನ್ನೂವರೆಗೂ ಅಪ್ಲಿಕೇಶನ್ ಆಫ್ ಮೈಂಡ್ ನಡೆದಿಲ್ಲ, ಇನ್ನೂವರೆಗೆ ಯಾವುದೇ ಅನೌಪಚಾರಿಕ ಚರ್ಚೆಗಳು ಕೂಡ ನಡೆದಿಲ್ಲ. ನಿಮ್ಗೆ ನೆನಪಿದ್ರೆ ಯಡಿಯೂರಪ್ಪನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಗೊತ್ತಾಗುವ 1.5 ತಿಂಗಳು ಮುಂಚೆ ಪ್ರೈಮ್ ಮಿನಿಸ್ಟರ್ ಮತ್ತು ಅಮಿತ್ ಶಾ ಯಡಿಯೂರಪ್ಪನವ್ರನ್ನ ಕರೆದು ಹೇಳಿದ್ರು, ಇಲ್ಲ ನೀವು ಕೆಳಗೆ ಇಳಿಬೇಕಾಗತ್ತೆ, ಮೆಂಟಲಿ ಪ್ರಿಪೇರ್ಡ್ ಇರಿ. ಅದಕ್ಕೂ ಮುಂಚೆ ವಿಜಯೇಂದ್ರನ್ ಕರೆದಿದ್ರು, ಅದಕ್ಕೂ ಮುಂಚೆ ಬಸವರಾಜ ಬೊಮ್ಮಾಯಿ, ಉಮೇಶ್ ಯಾರ್ಯಾರು ಈ ಯಡಿಯೂರಪ್ಪನವರ ಅಕ್ಕಪಕ್ಕದಲ್ಲಿದ್ದರು ಅವರೆಲ್ಲರನ್ನ ಕರೆದು ಕನ್ವಿನ್ಸ್ ಮಾಡಿದ್ರು ಮೊದಲೇ. RSS ಕೂಡ ಯಡಿಯೂರಪ್ಪನವ್ರನ್ನ ಕರೆದು ಹೇಳಿತ್ತು, ಇಲ್ಲ ನೀವು 1 ತಿಂಗಳು ಬಿಟ್ಟು ಕುರ್ಚಿ ಇಳಿಬೇಕಾಗತ್ತೆ. ಮಾಧ್ಯಮಗಳಿಗೆ ಗೊತ್ತಾಗಿದ್ದು ಅವರು ದಿಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ನ ಭೇಟಿಯಾಗಿ ವಾಪಸ್ ಬಂದ ಮೇಲೆ. ಆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಇನ್ನೂ ಶುರು ಆದಂತಿಲ್ಲ. ಅದು ಯಾವಾಗ ಶುರು ಆಗ್ತವೆ ಆಗ ನನಗನ್ಸುತ್ತೆ ಬಾಲ್ ವಿಲ್ ಸ್ಟಾರ್ಟ್ ರೂಲಿಂಗ್. ಮಾರುತೇಶ, ಏನಂತೀರಿ ಪ್ರಶಾಂತ್ ಹೇಳಿದ್ದಕ್ಕೆ? ಹೈಲಿ ಅನ್ಲೈಕ್ಲಿ ಅಂತಾರೆ ಅವರು, ಡಿಸೆಂಬರ್ 27 CWC ಸಭೆಯಲ್ಲಿ ಈ ವಿಷಯ ಬರೋದು ಅಂತ. ಅದೇ ಸರ್, ಇದೇ ಪಾರ್ಟಿ ರೌಂಡ್ಸಲ್ಲಿ ಬಹುಶಃ ನವೆಂಬರ್ ಸಂದರ್ಭದಲ್ಲಿ ನಾವು ಒಂದು ವಿಶ್ಲೇಷಣೆ ಮಾಡಿದ್ವಿ. ನವೆಂಬರ್ ತಿಂಗಳಿನಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರ ಏನು ಆಗದೇ ಇದ್ರೆ ಕನಿಷ್ಠ 1.5 ತಿಂಗಳು ಏನೂ ಆಗಲ್ಲ ಅನ್ನುವಂಥದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ವಿ. ಸೊ ಈಗ ಅದೇ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಈಗ ಇಲ್ಲಿ ಗಮನಿಸಬೇಕಾಗಿರೋದು, ಇವರಾಗೆ ಹೋಗೋದಕ್ಕೂ ಹೈಕಮಾಂಡ್ ಕರೆಯೋದಕ್ಕೂ ವ್ಯತ್ಯಾಸ ಇದೆ. ಇವರಾಗೆ ಎಷ್ಟು ಬಾರಿ ಹೋದ್ರೂ ಕೂಡ ಅಲ್ಲಿ ಯಾವುದೇ ನಿರ್ಣಯಗಳು ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಹೈಕಮಾಂಡ್ ತಾನು ತೀರ್ಮಾನ ಮಾಡುವ ತನಕ ಇವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳಲ್ಲ ಅನ್ನೋದು ಬಹಳ ಸ್ಪಷ್ಟ. ಈಗ ಡಿ ಕೆ ಶಿವಕುಮಾರ್ ಬಣದಿಂದ ವ್ಯಕ್ತವಾಗ್ತಾ ಇರುವಂತಹ ಮಾಹಿತಿ ಮತ್ತು ಅವರ ಬಣದಿಂದ ಸಿಗ್ತಾ ಇರುವಂತಹ ಮಾಹಿತಿ 21 ಅಥವಾ 22ನೇ ತಾರೀಕು ಇವರು ದೆಹಲಿಗೆ ಹೋಗ್ತಾರೆ. ಅಂದ್ರೆ ಇವರು ಹೋಗುವಂತದ್ದು, ಹೈಕಮಾಂಡ್ ಇವರನ್ನ ಕರೆದಿಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಪ್ರೆಷರೈಸ್ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಆ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಈಗ ಇವರು ದೆಹಲಿಗೆ ಹೋದ್ಮೇಲೆ ಈ ಒತ್ತಡವನ್ನ ಹಾಕಿ ಬರ್ತಾರೆ. ಒತ್ತಡವನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ CWC ಸಂದರ್ಭದಲ್ಲಿ ಇವ್ರನ್ನ ಕರೀತಾರ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ CWC ಅನ್ನುವಂಥದ್ದು ಬೇರೆ ಪೊಲಿಟಿಕಲಿ ಅಂದ್ರೆ ನಾಯಕತ್ವದ ವಿಚಾರ ಆಗ್ಲಿ ಈ ತರದ ಬಗ್ಗೆ ಚರ್ಚೆ ಇರಲ್ಲ. ಒಂದು ಸಂಘಟನೆ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ, ಏನ್ ತೀರ್ಮಾನಗಳು ಮಾಡಬೇಕು ಮುಂದೆ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಜೊತೆಗೆ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ಆಗಲ್ಲ ಅನ್ನುವಂಥದ್ದು CWCಯಲ್ಲಿ ಭಾಗವಹಿಸಿರ್ತಕ್ಕಂತಹ ಸದಸ್ಯರುಗಳ ಅಭಿಪ್ರಾಯ. ಅಲ್ಲಿ ನಮಗೆ ಬೆಳಗ್ಗೆನೆ ಆ ಅಜೆಂಡಾ ಸಿಗುತ್ತೆ, ಅಲ್ಲಿಯ ತನಕ ಏನ್ ಚರ್ಚೆ ಆಗ್ತಾರೆ ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತಿರೋದಿಲ್ಲ.
ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಗೆ ಅಜೆಂಡಾ ಕೊಡ್ತಾರೆ. ಆ ಅಜೆಂಡಾ ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳು ಚರ್ಚೆಗೆ ಬರೋದಿಲ್ಲ ಅನ್ನುವಂಥದ್ದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗವಹಿಸಿರುವಂತಹ ಸದಸ್ಯರುಗಳು ಹೇಳುವಂಥದ್ದು. ಹಾಗಾಗಿ ಸಿಡಬ್ಲ್ಯೂಸಿ ಸಭೆಯ ಸಂದರ್ಭದಲ್ಲಿ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದಾನಂತರ ಹೊಸ ವರ್ಷ, ಹೀಗೆ ಇದು ಬಹುಶಃ ಜನವರಿ 15ರ ತನಕ ಕೂಡ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಸೆಷನ್ ಮುಗಿದ ಮೇಲೆ ಡಿ ಕೆ ಶಿವಕುಮಾರ್ ಬಣದವ್ರ ನಿರೀಕ್ಷೆ ಇರೋದೇನು, ಹೈಕಮಾಂಡ್ ಕರೀತಾರೆ ಅನ್ನುವಂತ ನಿರೀಕ್ಷೆ ಇದೆ. ಹೈಕಮಾಂಡ್ ಕರೀದೇ ಇದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂಥ ಶಾಸಕರು ಸುಮ್ಮನೆ ಇರ್ತಾರಾ ಇಲ್ವಾ, ಏನಾದ್ರೂ ಆಕ್ಟಿವಿಟೀಸ್ ಗಳಿಗೆ ಅದು ಕಾರಣ ಆಗುತ್ತಾ, ಅಥವಾ ಆ ತರದ ಆಕ್ಟಿವಿಟಿಗಳು ಏನಾದ್ರೂ ಶುರುವಾಗ್ತಾವ? ಒಂದು ವೇಳೆ ಆಕ್ಟಿವಿಟಿ ಶುರುವಾದ್ರೆ ಮಾತ್ರ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡುತ್ತೆ ವಿನಃ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಹೋದಂತ ಸಂದರ್ಭ, ಈಗ 21-22 ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಒಂದು ವೇಳೆ ಹೋದಂತ ಸಂದರ್ಭದಲ್ಲಿ ಇಲ್ಲ ನಾವು ಸಾರ್ಟ್ ಔಟ್ ಮಾಡ್ತೀವಿ, ನೀವು ವೇಟ್ ಮಾಡಿ ಅನ್ನುವಂಥದ್ದನ್ನೇ ಹೈಕಮಾಂಡ್ ಹೇಳುತ್ತೆ ವಿನಃ ಬೇರೆ ಯಾವುದೇ ಒಂದು ಆಶ್ವಾಸನೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನ ಆಶ್ವಾಸನೆಯನ್ನು ನಂಬಿಕೊಂಡೇ ಕೂರ್ತಾರಾ ಅಥವಾ ಬೇರೆ ಆಕ್ಟಿವಿಟಿಗಳಿಗೆ ಕಾರಣರಾಗ್ತಾರ, ಈ ಪ್ರಶ್ನೆ ಇದೆ. ಒಂದು ವೇಳೆ ಆ ರೀತಿ ನಿಶ್ಚಿತವಾಗಿ ಏನಾದ್ರೂ ಒಂದು ತೀರ್ಮಾನಕ್ಕೆ ಮಾರುತೇಶ್, ನನ್ನ ಪ್ರಶ್ನೆ, ಈಗ ನೀವು 2 ಬಣಗಳು 3 ಬಣಗಳ ಹತ್ರ ನೋಡ್ತಿರ್ತೀರಿ, ಶಾಸಕರ ಹತ್ರ ಮಾತಾಡ್ತಾ ಇರ್ತೀರಿ. ನನ್ನ ರೀಡಿಂಗ್ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ಆ್ಯಕ್ಟಿವಿಟಿ, ಈಗ ನಮಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದೊಂದು ಆ್ಯಕ್ಟಿವಿಟಿಯಾಗಿ ಕಾಣ್ತಾ ಇದೆ. ಅಥವಾ ಒಂದು 10 ಜನ ಶಾಸಕರು ದಿಲ್ಲಿಗೆ ಹೋಗಿ ಬಂದಿದ್ದಾರೆ, ಬಿಟ್ಟರೆ ಭಯಂಕರ ಏನು ಕರ್ನಾಟಕದಲ್ಲಿ ಆ್ಯಕ್ಟಿವಿಟಿ ನಡೆದಿಲ್ಲ. ಅದೊಂದು ಡಿನ್ನರ್ ಮೀಟಿಂಗು ಸೇರಿಸ್ಕೋಬೋದು ಈ ಲಿಸ್ಟ್ಗೆ. ಡಿನ್ನರ್ ಮೀಟಿಂಗ್ಗಳು ನಡೆದಿವೆ, ಹೌದು. ಆದರೆ ತುಂಬ ಲೈನ್ ಬಿಟ್ಟು ಮಾರ್ಜಿನ್ ಬಿಟ್ಟು ಯಾವ ಆಕ್ಟಿವಿಟಿ ಇಲ್ಲಿವರೆಗೆ ನಡೆದಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ಕರೆದು ಮಾತನಾಡಿಸುವವರೆಗೆ, ಈಗ ನೀವೇನು ಆಕ್ಟಿವಿಟಿ ಬಗ್ಗೆ ಹೇಳ್ತಾ ಇದ್ರಿ, ಸಿದ್ದರಾಮಯ್ಯನವರು ಒಪ್ಪದೇ ಇದ್ದಾಗಿನ ಆಕ್ಟಿವಿಟಿ ಬೇರೆ, ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡಿಸಿ ಅಂತ ಒತ್ತಡ ಹಾಕೋ ಆಕ್ಟಿವಿಟಿ ಬೇರೆ. ಆ ಆಕ್ಟಿವಿಟಿ ಮೈಲ್ಡ್ ಇರುತ್ತೆ ಅಂತ ನನಗನ್ಸುತ್ತೆ. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಅದರ್ವೈಸ್ ಆಕ್ಟಿವಿಟಿಗಳು ಮಾರ್ಜಿನ್ ಬಿಟ್ಟು ಹೋಗ್ತಕ್ಕಂಥ ಆಕ್ಟಿವಿಟಿ ನೀವು ಫೋರ್ಸಿ ಮಾಡ್ತಿದ್ದೀರಾ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಬಸವರಾಜ್ ಶಿವಗಂಗಾ ಆಯ್ತು, ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡ್ಸೋದನ್ನೇ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದ್ರೆ ದಟ್ಸ್ ವೈ ಅವಾಗ ಆಕ್ಟಿವಿಟಿ ಶುರು ಆಗ್ಬೋದು. ಈಗ ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡಿಸೋದು ಪೋಸ್ಟ್ಪೋನ್ ಆಗ್ತಾ ಹೋದಷ್ಟು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಟೈಮ್ ಲೈನನ್ನು ಇಟ್ಕೊಂಡಿರ್ಬೇಕಲ್ಲ. ಇಷ್ಟು ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಬಣದವರು ನಮ್ಮ ಎದುರುಗಡೆ ಗಟ್ಟಿಯಾಗಿ ಹೇಳ್ತಿದ್ದಾರೆ, ಒಳಗಡೆ ಅವ್ರದ್ದು ಒಂದು ಟೈಮ್, ಈಗ ನಮಗೂ ಅನಿಸ್ತಾ ಇದೆ ಬಜೆಟ್ ವರೆಗೆ ಏನಾಗ್ಬೋದು. ಮಾರುತೇಶ್ ಪ್ಲೀಸ್. ಎಸ್ ಮಾರುತೇಶ್. ಪ್ರಶಾಂತ್ ಸರ್, ಈಗ ನೀವು ಆ ಟೈಮ್ ಲೈನ್ ಹೇಳ್ತಾ ಇದ್ರಿ, ಡಿ ಕೆ ಶಿವಕುಮಾರ್ ಬಣದವರು ಕೂಡ ಒಂದು ಟೈಮ್ ಅನ್ನ ಇಟ್ಕೊಂಡಿರ್ಬೇಕಲ್ಲ ಅಂತ. ಆ ಟೈಮ್ ಈಗ ಜನವರಿ 15ರ ಸುತ್ತಾ ಇದೆ. ಜನವರಿ 15ರ ತನಕ ಕೂಡ ವೇಟ್ ಮಾಡೋದು, ಆ ನಂತರ ಏನಾದ್ರೂ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆ ಈಗ ಡಿ ಕೆ ಶಿವಕುಮಾರ್ ಬಣದಲ್ಲಿದೆ. ಬಹುಶಃ ಜನವರಿ 15ರ ಒಳಗೆ ಏನು ತೀರ್ಮಾನವನ್ನ ತೆಗೆದುಕೊಳ್ಳದೆ ಇದ್ರೆ ಬಹುಶಃ ಒಂದು ಆಕ್ಟಿವಿಟಿಯನ್ನ ನಾವಂತೂ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಅದಕ್ಕೆ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅವರು ಆ ಆಕ್ಟಿವಿಟಿಗಳಿಗೆ ಬೆಂಬಲ ಕೊಡ್ತಾರೆ, ಕ್ಲಾರಿಟಿ ಇಲ್ಲ. ಆದರೆ ಜನವರಿ 15ರ ತನಕ ಕಾಯ್ತೀವಿ, ಆ ನಂತರ ನೋಡೋಣ ಅನ್ನುವಂತ ಅಭಿಪ್ರಾಯದಲ್ಲಿ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಇದ್ದಾರೆ. ಅವರು ಕೂಡ ಒಂದು ಹಂತದಲ್ಲಿ ಈಗ ಜನವರಿ ಅಂದ್ರೆ 1ನೇ ತಾರೀಕಿನ ಬಳಿಕ ಒಂದಷ್ಟು ಜನ ಶಾಸಕರು ಸಭೆ ಸೇರಿ ನಾವೇ ಹೈಕಮಾಂಡ್ ನ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಬಹಿರಂಗವಾಗಿ ಮಾತನಾಡೋಣ ಅನ್ನುವಂತ ತೀರ್ಮಾನಕ್ಕೆ ಬಂದಂಗೆ ಇದೆ. ಅದು ಡಿ ಕೆ ಶಿವಕುಮಾರ್ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಆ ರೀತಿಯಂತ ಬೆಳವಣಿಗೆಗೆ ಹೋದ್ರೆ ಅವರು ಅದನ್ನ ಅವಕಾಶ ಕೊಡ್ತಾರೋ ಇಲ್ವೋ, ಅದಕ್ಕೆ ಆಸ್ಪದ ಕೊಡ್ತಾರೋ ಗೊತ್ತಿಲ್ಲ. ಅವರಂತೂ ತೀರ್ಮಾನ ಇದ್ದಾರೆ. ನೀವು ಎಸ್ ಆರ್ ನೋ ಮಾಡ್ತೀರಾ ಅಥವಾ ಇಲ್ವಾ ಇದನ್ನ ಸ್ಪಷ್ಟವಾಗಿ ಹೇಳಿ ಅಂತೇಳಿ ಹೈಕಮಾಂಡ್ಗೆ ಬಹಿರಂಗವಾಗಿ ನಾವೆಲ್ಲರೂ ಒಂದಷ್ಟು ಜನ ಶಾಸಕರು ಸೇರಿ ಒತ್ತಾಯ ಮಾಡಬೇಕು ಅನ್ನುವಂತ ಚರ್ಚೆ ಈಗ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರಲ್ಲಿ ನಡೀತಾ ಇದೆ. ಹಾಗಾಗಿ ನೋಡೋಣ, ಈ ತಿಂಗಳು ಅಂದ್ರೆ ಸೆಷನ್ ನ ಬಳಿಕ ಕರೀತಾರೆ ಅನ್ನುವಂತ ವಿಶ್ವಾಸದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಬಣದ ಶಾಸಕರಿಗೆ ಒಂದು ವೇಳೆ ಆ ಬೆಳವಣಿಗೆ ಆಗದೆ ಇದ್ರೆ ಬಹುಶಃ ನಿಧಾನಕ್ಕೆ ಹೈಕಮಾಂಡ್ ನ ಮಧ್ಯಪ್ರವೇಶ ಆಗ್ಲಿ, ಇದರ ಬೇಗ ಇತ್ಯರ್ಥ ಮಾಡಿ ಅನ್ನುವಂತ ಒತ್ತಡವನ್ನ ಬಹಿರಂಗವಾಗಿ ಹಾಕುವಂತಹ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ನಿಶ್ಚಿತವಾಗಿಯೂ ಮುಂದಾಗ್ತಾರೆ ಅಂತ ಕಾಣಿಸ್ತಾ ಇದೆ. ಪ್ರಶಾಂತ್, ಬರ್ತೀನಿ 27ನೇ ತಾರೀಕು ದೆಹಲಿಯಲ್ಲಿ CWC ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ. ಆ ಸಭೆಯಲ್ಲಿ ಕರ್ನಾಟಕದ ವಿದ್ಯಮಾನಗಳ ಚರ್ಚೆ ಆಗಬಹುದಾ ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಮಾರುತೇಶ್, ಪ್ರಶಾಂತ್ ಹಾಗೂ ದೆಹಲಿಯಿಂದ ರಿಪೋರ್ಟರ್ ಮಂಜುನಾಥ್ ಇದ್ದಾರೆ. ಎಸ್, ಬ್ರೇಕ್ಗಿಂತ ಮುಂಚೆ ಮಾರುತೇಶಿಗೆ ಪ್ರಶಾಂತ್ ನಾಥ್ ಏನೋ ಕೇಳ್ತಾ ಇದ್ರು. ಎಸ್ ಪ್ರಶಾಂತ್. ನಾನು ಹೇಳ್ತಿದ್ದೆ, ಈ ಅತ್ತೆಯಿಂದ ಸೊಸೆಗೆ ಚಾವಿ ಟ್ರಾನ್ಸ್ಫರ್ ಆಗೋದು ಗೊತ್ತಿದೆ ಎಲ್ರಿಗೂ. ಇವತ್ತಿಲ್ಲ ನಾಳೆ ಈ ಚಾವಿ ಟ್ರಾನ್ಸ್ಫರ್ ಆಗತ್ತೆ ಅಂತ.
ಬಟ್ ಆ ಚಾವಿ ಟ್ರಾನ್ಸ್ಫರ್ ಆಗೋ ಪ್ರಕ್ರಿಯೆ ಮತ್ತು ಸಮಯ ಇದೆ ಅಲ್ವಾ, ಆ ಸಮಯದಲ್ಲಿ ಎಲ್ಲರೂ ತೋರಿಸ್ಬೇಕಾಗಿರ್ತಕ್ಕಂಥ ತಾಳ್ಮೆ ಇದೆ ಅಲ್ವಾ, ಅದು ರಿಯಲ್ ಟೆಸ್ಟಿಂಗ್ ಟೈಮ್ ಫಾರ್ ಎವ್ರಿ ಒನ್. ಎಸ್, ತಾಳ್ಮೆ ಟೆಸ್ಟಿಂಗ್ ಟೈಮ್. ಎಸ್, ಡೆಲ್ಲಿ ಮಂಜು ಇದ್ದಾರೆ ನಮ್ಮ ಜೊತೆ. ಮಂಜು, ಏನು ಡೆಲ್ಲಿ ವಲಯದಲ್ಲಿ ಆಗ್ತಾ ಇರೋ ಚರ್ಚೆ ಏನು? ಯಾಕೆ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದರೆ ಮಾಡಬೇಕು ಅಂತಿದೆಯಾ, ಮಾಡಬಾರ್ದು ಅಂತಿದೆಯಾ, ಎಷ್ಟು ಕಾಲ ಜಗ್ಗತ್ತೋ ಜಕ್ಕಂಡು ಹೋಗಲಿ ಅಂತಿದೆಯಾ, ಏನು ವಾಟ್ ಈಸ್ ದ ಸಿಚುವೇಶನ್ ದೇರ್? ಅಜಿತ್, ಹೈಕಮಾಂಡ್ ಮಟ್ಟದಲ್ಲಿ ಹೆದರಿಕೆಯೂ ಇದೆ. ಮುಂದಿನ ನಾಯಕತ್ವ ಅನ್ನುವಂಥ ಪ್ರಶ್ನೆಯನ್ನಿಗೆ ಉತ್ತರವನ್ನು ಹುಡುಕುವಂತಹ ಜವಾಬ್ದಾರಿ ಕೂಡ ಇದೆ. ಸೊ ಯಾಕೆ ಹೆದರಿಕೆ ಅಂದರೆ, ಇಂಥ ಒಂದು ಮಾಸ್ ಲೀಡರಿಂದ ಬೇರೊಬ್ಬರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ, ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಉದಾಹರಣೆ ಇದೆ, BJP ಉದಾಹರಣೆ. ಹಾಗಾಗಿ ಅದನ್ನು ಕಂಡು ಇವರು ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಆದರೆ ಸ್ಮೂತ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅನ್ನುವಂಥದ್ದು ಅಧಿಕಾರವನ್ನು, ಆ ಹಿನ್ನೆಲೆಯಲ್ಲಿ ಒಂದಷ್ಟು ಇಂಡೈರೆಕ್ಟ್ ಎಕ್ಸಸೈಸಸನ್ನು ನಡೀತಾನೆ ಇದೆ. ಆ ಕಡೆ DK ಶಿವಕುಮಾರ್ ಅವರು, ಈಗ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು, ಯಡಿಯೂರಪ್ಪ ಅವ್ರನ್ನ ಇಳಿಸೋದಕ್ಕೆ ಮುಂಚೆ ಹೇಗೆ ಒಂದು ಎಕ್ಸಸೈಸ್ ಆಯಿತು ಅನ್ನುವಂಥದ್ದು. ಅದಕ್ಕೆ ವಿರುದ್ಧವಾಗಿ DK ಶಿವಕುಮಾರ್ ಅವರು ಡೆಲ್ಲಿಗೆ ಬಂದಾಗ ನಮಗೆ ಕಾಣಿಸುವಂಥ DK ಶಿವಕುಮಾರ್ ಅವರೇ ಬೇರೆ, ಆದರೆ ಇಲ್ಲಿಗೆ ಬಂದು ಅವರು ಮಾಡುವಂಥ ಎಕ್ಸಸೈಸ್ ಇದೆಯಲ್ಲ ಅದೇ ಬೇರೆ ಇರುತ್ತೆ. ಯಾರು ಹೈಕಮಾಂಡ್ಗೆ ಸುತ್ತಮುತ್ತ ಇದ್ದಾರೆ ಅವರ ಮೂಲಕ ಯಾರಿಗೆ ನಾನು ಮಾತಾಡಿದರೆ ನನ್ನ ಮಾತು ಹೈಕಮಾಂಡ್ಗೆ ತಲುಪುತ್ತೆ ಅನ್ನುವಂಥವರನ್ನೇ ಅವರು ಹೋಗಿ ಪದೇ ಪದೇ ಮಾತಾಡಿಸ್ತಾ ಇದ್ದಾರೆ. ಅದು ಪ್ರಿಯಾಂಕಾ ಗಾಂಧಿ ಅವರ ಸುತ್ತಮುತ್ತ ಇರುವಂಥವ್ರು ಇರ್ಬೋದು, ರಾಹುಲ್ ಗಾಂಧಿ ಅವರ ಸುತ್ತಮುತ್ತ ಇರುವಂಥವ್ರು ಇರ್ಬೋದು, ಸೋನಿಯಾ ಗಾಂಧಿಗೆ ಅವಾಗವಾಗ ಏನಾದರೂ ಅವರು ಸಾಮಾನ್ಯಕ್ಕೆ ಯಾರನ್ನೂ ಭೇಟಿ ಆಗಲ್ಲ, ಆದರೆ ಅಂಥವರನ್ನು ಕೂಡ ಒಂದು ರೀತಿ ಟಚ್ ಮಾಡಿ ನಾನಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೊಂಡು ಬರುವಂಥದ್ದು ಒಂದಾಗುತ್ತೆ. ಸೊ ಅದನ್ನು ಹೊರತಾಗಿ ಈಗ ಏನಾದರೂ ಇಮ್ಮಿಡಿಯೇಟ್ ಆ್ಯಕ್ಷನ್ ಏನಾದರೂ ನಾನು ಮಾಡಿದರೆ ಅನ್ನುವಂಥ ಪ್ರಶ್ನೆಗೆ ಹೈಕಮಾಂಡ್ ಮುಂದೆ ಈ ತನಕವೂ ಕೂಡ ಒಂದು ಸ್ಪಷ್ಟವಾದಂಥ, ಕರ್ನಾಟಕದ ವಿಚಾರದಲ್ಲಿ ಸ್ಪಷ್ಟವಾದಂತಹ ನಿಲುವು ಇಲ್ಲ. ಅದರ ಜೊತೆಗೆ ಈಗ ಮುಂದೆ ಬರುವಂತಹ ಅಪ್ ಟು ಪಂಚರಾಜ್ಯ ಚುನಾವಣೆ ಇರ್ಬೋದು, ಅದರಲ್ಲೂ ಕೂಡ ಕೇರಳ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾಂಗ್ರೆಸ್ ಪಾಲಿಗೆ. ಸ್ವಲ್ಪ ಅಸ್ಸಾಮು, ಅದನ್ನು ಬಿಟ್ಟರೆ ಕೇರಳ, ಇನ್ನು ತಮಿಳುನಾಡಲ್ಲಿ ಅವರು ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಈ ಏನು ಸಿದ್ದರಾಮಯ್ಯ ಅವರ ಜನವರಿ 12 ಇರ್ಬೋದು, ಅಥವಾ ಬಜೆಟ್ ಇರ್ಬೋದು, ಅಥವಾ ಎಲೆಕ್ಷನ್ ಕೂಡ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ ಕೇರಳ ಎಲೆಕ್ಷನ್ನನ್ನು ಮಾಡಿ ಇನ್ ಕೇಸ್ ಅಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರ ಹಿಡಿದ್ರೆ ಮತ್ತೊಂದಷ್ಟು ಬಲ ಬರುತ್ತೆ, ಆವಾಗ ಒಂದು ತೀರ್ಮಾನ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಹೈಕಮಾಂಡ್ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಯವರೆಗೂ ಕೂಡ ಒಂದಷ್ಟು ಇಂಥ ಏನು ಫಾರ್ಮುಲಾ ಅಂದರೆ ಡಿನ್ನರ್ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ ಅನ್ನುವಂತಹ ಒಂದಷ್ಟು ಸಲಹೆಗಳನ್ನು ಕೊಡ್ಬೋದು, ಅಥವಾ ಒಂದು ಟೈಮ್ ಕೂಡ ಬೈ ಮಾಡ್ತಾ ಇದೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ನಿಮ್ಮ ಎಲ್ಲ ಮಾಹಿತಿಗೆ. ಮಂಜುನಾಥ್ ಅವರು ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ನೆನಪಾಯಿತು, ನಿನ್ನೆ ಒಂದು ಡಿನ್ನರ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಕೆಲವು ಶಾಸಕರನ್ನು ಊಟಕ್ಕೆ ಕರೆದಿದ್ರು. ಕೆಲವು ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್. ಬೆಳಗಾವಿ ಜಿಲ್ಲೆಯವರು, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೆಯುವಷ್ಟು ಕಾಲ ಒಬ್ಬರಲ್ಲ ಒಬ್ಬರು ಡಿನ್ನರ್ ಹೋಸ್ಟ್ ಮಾಡೋದು ಸಾಮಾನ್ಯ ಬೆಳಗಾವಿಯಲ್ಲಿ. ಸತೀಶ್ ಜಾರಕಿಹೊಳಿ ಅವರದು ಡಿನ್ನರ್ ಆಯಿತು. ಎಲ್ಲ ಡಿನ್ನರ್ ಮುಗಿದ ನಂತರ ಬಹುತೇಕರು ಹೇಳುವಂತೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ರಾಜಕಾರಣ ಚರ್ಚೆ ಆಗಿಲ್ಲ ಅಂತ. ಆದರೆ ಡಿನ್ನರ್ನಲ್ಲಿ KN ರಾಜಣ್ಣ ಅವರು ಇದ್ದರು. ಅವ್ರಿಗೇನು ಮುಚ್ಚುಮರೆ ಇಲ್ಲ, ಏನಾಯಿತು ಏನಾಗಲಿಲ್ಲ ಎಲ್ಲ ಹೇಳ್ಬಿಡ್ತಾರೆ. ಮೂವತ್ತಾರು ಶಾಸಕರು ಬಂದಿದ್ರಂತೆ. ಆಹ್ವಾನಿತರು ಮಾತ್ರ ಡಿನ್ನರ್ಗೆ. ಇಂಟ್ರೆಸ್ಟಿಂಗ್ಲಿ ಇವತ್ತು ರಾತ್ರಿ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಕರೆದಿದ್ದಾರೆ. ಅದು ಆಯ್ದ ಸಚಿವರಿಗೆ ಮಾತ್ರ. ಈ ಡಿನ್ನರ್ಗೆ DK ಶಿವಕುಮಾರ್ ಅವರಿಗೆ ಇನ್ನೂ ತನಕ ಆಹ್ವಾನ ಇಲ್ಲ ಅಂತ ಸುದ್ದಿ. ಇನ್ನೂ ತನಕ ಅಂತೂ ಕರೆದಿಲ್ಲ.
ಇನ್ನು ಮೇಲೆ ಕರೆದ್ರೆ ಆಮೇಲೆ ಹೇಳ್ತೀವಿ, ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ನಿನ್ನೆ ನಡೆದಂಥ ಡಿನ್ನರ್ ಬಗ್ಗೆ, 36 ಶಾಸಕರಿಗೆ ಕೊಟ್ಟ ಡಿನ್ನರ್ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಆವಾಗಲೇ ಹೇಳಿದೆ ನಾನು, ರಾಜಕಾರಣ ಚರ್ಚೆಯಾಗಿಲ್ಲ, ರೆಡಿಮೇಡ್ ಆನ್ಸರ್ ಅದು. KN ರಾಜಣ್ಣ ಮಾತಾಡಿದ್ರು. KN ರಾಜಣ್ಣ ಅವ್ರದ್ದು ಉತ್ತರ ರೆಡಿ ಇರುತ್ತೆ, ಇಷ್ಟು ಜನ ಸೇರಿದ್ದೀವಿ ಅಂದ್ರೆ ರಾಜಕಾರಣ ಚರ್ಚೆ ಮಾಡಿರಲ್ವೇನ್ರಿ ನಾವು ಅಂತ. ಅದರ ಜೊತೆಗೆ ನಿನ್ನೆ ಎಲ್ಲರೂ ಎರಡೆರಡು ಪೆಗ್ ವಿಸ್ಕಿ ಕುಡಿದಿದ್ದೀವಿ, 2 ಪೀಸ್ ಮಾಂಸ ತಿಂದಿದ್ದೀವಿ. ಒಳ್ಳೊಳ್ಳೆ ಕಲಾವಿದರಿದ್ದಾರೆ ನಮ್ಮಲ್ಲಿ, ಹಾಡುಗಾರಿಕೆಯ ಶಾಸಕರು ಒಳ್ಳೊಳ್ಳೆ ಹಾಡು ಹಾಡಿದ್ರು, ಕೇಳಿಸ್ಕೊಂಡ್ವಿ ಅಂತ KN ರಾಜಣ್ಣ ಅವ್ರು ಹೇಳಿತ್ತು. ಯತೀಂದ್ರ ಸಿದ್ದರಾಮಯ್ಯನವರು ಡಿನ್ನರ್ನಲ್ಲಿದ್ದರು. ಎಲ್ಲರೂ ಕರೀತಿದ್ದಾರೆ, ಹೋಗ್ತಿರ್ತೀವಿ ಅಂತಂದ್ರು. ಏನು ವಿಶೇಷ ಏನಿಲ್ಲ ಸರ್. ರಾಜಕೀಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಜಾಸ್ತಿ ಇನ್ನೇನು ಚರ್ಚೆ ಆಗಿಲ್ಲ, ಹಂಗೇನಿಲ್ಲ. ಇಲ್ಲ, ಇದು ಮೊದಲನೇ ಸಲ ಅಲ್ಲ, ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ, ಸೊ ಲೈಕ್ ಮೈಂಡೆಡ್ ಸೇರಿದ್ವಿ. ಡಿನ್ನರ್ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನ ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಊಟಕ್ಕೆ, ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ. ಅದಕ್ಕೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರ ಹೋದ್ಮೇಲೆ ಎಲ್ಲ ಇದು ಮಲ್ಟಿಪರ್ಪಸ್ ಇರ್ತದೆ ಆ್ಯಕ್ಟಿವಿಟೀಸ್. ಈಗ ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಒಂದೇ ಸಮುದಾಯಕ್ಕೆ 2 ಸ್ಥಾನ ಕೊಡಬೇಕು ಅನ್ನೋದು. ಹೌದು, ಇದೆ ಕೊಡ್ತಾರೆ, 2 ಕೊಡ್ತಾರೆ. ನಂದು ಆದರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ನಾನು ಮೀಟ್ ಬಾರೋದೇ ಬಂದೆ. ಡೆಲ್ಲಿಗೆ ಹೋಗಿ ಕರೆದ್ರೆ ಹೋಗ್ತೀನಿ, ಕರೆದಿದ್ದು ನಾನು ಹುಚ್ಚಿದ್ದೆ ಹೋಗುತ್ತೆ. ಅಲ್ಲಿ ಹೋಗಿ ಏನು ಕರ್ನಾಟಕ ಭವನಲ್ಲಿ ಊಟ ಮಾಡ್ಕೊಂಬರಕ್ಕೆ ಹೋಗ್ಬೇಕಾ? 7 ದಿನ ಸಮಯ ಕೊಟ್ಟರೆ ಹೋಗ್ತೀನಿ. ಸರ್, KPCC ಅಧ್ಯಕ್ಷರ ಏನು ಬದಲಾವಣೆ ಆಗ್ತಾರ ಸರ್? ಬದಲಾವಣೆ ನೋಡಿ, 18th May 2023 AICCದು ಒಂದು ಪತ್ರ ಇದೆ. ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು ಅಂತ. ಎಲ್ಲ 2 ಪೆಗ್ ವಿಸ್ಕಿ ಕುಡಿದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಮೀಟಿಂಗ್. ಆಮೇಲೆ ಒಳ್ಳೆ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ. ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥ್ ಮುಂದುವರಿತಾ ಇದ್ದಾರೆ. ಆನಂದ, ಕೊನೆಯ ಕ್ಷಣದ ಮಾಹಿತಿಗಳು ಬಂದಾಗ DK ಶಿವಕುಮಾರ್ ಅವರಿಗೆ ಇವತ್ತು ರಾತ್ರಿಯ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ಗೆ ಆಹ್ವಾನ ಬಂದಿದೆಯಾ, ಬಂದಿಲ್ವಾ? ನೋ, ಬಂದಿಲ್ಲ. ಕ್ಷಣದವರೆಗೂ ಕೂಡ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಸಚಿವರನ್ನು ಒಳಗೊಂಡಂತೆ DK ಶಿವಕುಮಾರ್ ಕೂಡ ಇದುವರೆಗೂ ಕೂಡ ಅವ್ರಿಗೆ ಅಧಿಕೃತವಾದ ಆಹ್ವಾನ ಬಂದಿಲ್ಲ. ಈಗ 2 ನಿಮಿಷಗಳ ಮೊದಲು ಸರ್ಕಿಟ್ ಹೌಸ್ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ DK ಶಿವಕುಮಾರ್ ಅವರು. ಈ ಕ್ಷಣದವರೆಗೂ ಕೂಡ ಇರತಕ್ಕಂಥ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿಲ್ಲ. ಹಾಗಾದ್ರೆ ನಿನ್ನೆ ಹೇಗೆ ಆಯ್ದ ಶಾಸಕರಿಗೆ ಡಿನ್ನರ್ ಅಂತ ಇತ್ತು, ಇವತ್ತು ಹಾಗೆ ಆಯ್ದ ಸಚಿವರಿಗೆ ಡಿನ್ನರ್ ಅಂತ ಕರಿಬಹುದು ನಾವಿದನ್ನು? ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇದು ಕೇವಲ ಸಚಿವರಿಗಷ್ಟೇ ಊಟವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಕರೆದಿದ್ದಾರೆ. ಯಾಕಂದ್ರೆ ಇವತ್ತಿನ ಡಿನ್ನರ್ ಮೀಟಿಂಗ್ ನಲ್ಲಿ 5 ಸಚಿವರುಗಳಷ್ಟೇ ಇರ್ತಾರೆ. ನಾವು ಗಮನಿಸಬೇಕು, DK ಶಿವಕುಮಾರ್ ಜೊತೆ ಗುರುಸ್ಕೊಂಡಿರ್ತಕ್ಕಂಥ ಚಲರಾಯಸ್ವಾಮಿ ಇರ್ಬೋದು, D ಸುಧಾಕರ್ ಇರ್ಬೋದು, ಅಥವಾ ಡಾಕ್ಟರ್ ಸುಧಾಕರ್ ಇರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಆಹ್ವಾನ ಇಲ್ಲ. ಮಂಕಾಳ ವೈದ್ಯ ಇರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಆಹ್ವಾನ ಇಲ್ಲ. ಮುಖ್ಯಮಂತ್ರಿಗಳ ಜೊತೆ ಗುರುಸ್ಕೊಂಡಿರ್ತಕ್ಕಂಥ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಒಂದು ಡಿನ್ನರ್ ಮೀಟಿಂಗ್ ಕರೆಯಲಾಗಿದೆ.
ಬಹಳ ಮುಖ್ಯವಾಗಿ ಇಲ್ಲಿ ಸಹಜವಾಗಿ ಈ ಡಿನ್ನರ್ ಮೀಟಿಂಗ್ ಅಂದ ತಕ್ಷಣ ರಾಜಕಾರಣದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಈಗ ಚರ್ಚೆ ಮಾಡೋ ಸಬ್ಜೆಕ್ಟ್ ಅಂತಂದ್ರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಮತ್ತು ಈಗ ನಡೀತಿರತಕ್ಕಂಥ ಅಧಿವೇಶನ ಅಂತೂ ಕ್ಲೈಮ್ಯಾಕ್ಸ್ ಹತ್ತಕ್ಕೆ ಬಂದು ತಲುಪಿದೆ. ಅದರ ಚರ್ಚೆ ಬಹಳ ಕಡಿಮೆ, ಬಹುತೇಕ ಎಲ್ಲವೂ ಕೂಡ ನಾಯಕತ್ವ ಕುರಿತಾಗಿರುವಂತಹ ಚರ್ಚೆಗಳು ಕೂಡ ಇರುತ್ತೆ. ಇದರ ಮಧ್ಯದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ರು. ನಿನ್ನೆ ಸಾಯಂಕಾಲ ಸರ್ಕಿಟ್ ಹೌಸ್ ನಲ್ಲಿ ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿ ಮಾಡಿ ಕೆಲವೊಂದಷ್ಟು ವಿಚಾರ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಈ ಎಂಟ್ರಿ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಇದು ಡಿ ಕೆ ಶಿವಕುಮಾರ್ ಬಣಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದೆ. ಈ ಎಲ್ಲ ದೊಡ್ಡ ಚರ್ಚೆ ಆಗಿದೆ ಅಂದ್ರೆ ಒಂದು ಫುಲ್ ಬ್ರೇಕಿಂಗ್ ಇದೆ, ಓಡಿಸ್ಕೊಂಡ್ಬಿಡ್ತೀವಿ. ಒಂದು ಫುಲ್ ಬ್ರೇಕಿಂಗೇ ಇದೆ ಅದರದ್ದು. ಎಸ್, ನೆನ್ನೆ ಸರ್ಕಿಟ್ ಹೌಸ್ಗೆ ರಮೇಶ್ ಜಾರಕಿಹೊಳಿ ಅವರು ಹೋಗಿದ್ರು. ಬಿಜೆಪಿ ಶಾಸಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರ, ಡಿ ಕೆ ಶಿವಕುಮಾರ್ ವಿರೋಧಿ, ಸಿದ್ದರಾಮಯ್ಯನವರ ಆಪ್ತ, ಎಲ್ಲವನ್ನೂ ಹೇಳಬಹುದು. ನೆನ್ನೆ ಸರ್ಕಿಟ್ ಹೌಸಿಗೆ ಹೋಗಿದ್ರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮಾತಾಡಿಸಿದ್ರು. ನೆನ್ನೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಹೊಟ್ಟೆ ನೋವಿತ್ತಂತೆ, ರೆಸ್ಟ್ ಮಾಡ್ತಿದ್ರು ಅವರು, ಆರೋಗ್ಯ ವಿಚಾರಿಸೋದಕ್ಕೆ ಹೋಗಿದ್ರು ಅಂತಲೂ ಹೇಳಬಹುದು. ಸತ್ತು ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಅವರ ಆರೋಗ್ಯ ಚಾಲನೆ ಮಾಡಿದ ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಅಷ್ಟು ಮಾತಾಡಿ ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾರ, ಅವ್ರಿಗೆ ನಮಗೆ ಧೈರ್ಯ ಹೇಳ್ತಾರ, ಅವ್ರು ನಮ್ಗೆ ನಮಗೆ ಧೈರ್ಯ ಅದಾರ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿದ್ದು ಮಾತಾಡಿ ಹೊರಟಿದ್ರೆ. ಥ್ಯಾಂಕ್ ಯು. ಇಲ್ಲ ಏನು ವಿಶೇಷ, ನೀವು ವಿಶೇಷ ಯೋಗಕ್ಷೇಮ ಅಷ್ಟ. ಥ್ಯಾಂಕ್ ಯು. ಎಸ್ ಆನಂದ, ಆಮೇಲೆ ಅಂತ ಇಟ್ಕೊಂಡಿದ್ವಿ ಈ ಸ್ಟೋರಿನ, ನೀವು ಹೆಂಗೂ ಪ್ರಸ್ತಾಪ ಮಾಡಿದ್ರಿ. ಯಾಕೆ ಅಷ್ಟು ದೊಡ್ಡ ಚರ್ಚೆ ಆಗಬೇಕು? ಸಿದ್ದರಾಮಯ್ಯನವ್ರಿಗೆ ಹೊಟ್ಟೆ ನೋವಿತ್ತಂತೆ, ರೆಸ್ಟ್ ಮಾಡ್ತಾ ಇದ್ರು, ಬಂದು ಹೆಂಗಿದ್ದೀರಿ ಅಂತ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ನಾವು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅಜಿತ್. ಯಾಕೆಂದ್ರೆ ನಿನ್ನೆ ಈಗಾಗಲೇ ವಿಧಾನಸಭೆ ಅಧಿವೇಶನ ಆರಂಭಗೊಂಡು ಸುಮಾರು 10 ದಿನ ಆಗಿದೆ. ಈಗ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರು, ಕೆಲ ನಿಮಿಷಗಳ ಕಾಲ ಚರ್ಚೆ ಕೂಡ ಮಾಡಿದ್ರು. ಸಿದ್ದರಾಮಯ್ಯವರು ರೆಸ್ಟ್ ಮಾಡ್ತಾ ಇದ್ದ ಹೋದು ಅವ್ರು ನೇರವಾಗಿ ರಮೇಶ್ ಜಾರಕಿಹೊಳಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೊರಗಡೆ ಬಂದೆ ಅಂತ ಹೇಳ್ತಾರೆ. ಅದು ಸುಳ್ಳು. ಯಾಕೆಂತಂದ್ರೆ ನಿನ್ನೆ ರಮೇಶ್ ಜಾರಕಿಹೊಳಿ ಕೆಲವೊಂದಷ್ಟು ಪ್ರಮುಖ ಅಜೆಂಡಾ ಇಟ್ಕೊಂಡು ಅವ್ರು ಭೇಟಿ ಮಾಡಿದ್ರು. ಯಾಕೆಂದ್ರೆ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕಾಗಿದೆ. ಆ ಜಿಲ್ಲೆಯ ರಚನೆಗೆ ಸಂಬಂಧಪಟ್ಟ ಹಾಗೆ ವಿರೋಧಗಳು ವ್ಯಕ್ತವಾಗ್ತಾ ಇರತಕ್ಕಂಥ ಹಿನ್ನೆಲೆ ಒಂದು ಕಡೆ ಅಥಣಿ, ಒಂದು ಕಡೆ ಬೈಲಹೊಂಗಲ, ಚಿಕ್ಕೋಡಿ, ಈ ರೀತಿಯಾಗಿರುವಂತಹ ಬೇರೆ ಬೇರೆ ಜಿಲ್ಲೆಯ ರಚನೆ ಬಗ್ಗೆ ಪ್ರಸ್ತಾಪಗಳು ಕೂಡ ಬರ್ತಾ ಇದೆ, ಮನವಿಗಳು ಕೂಡ ಬರ್ತಾ ಇದಾವೆ. ಹಾಗಾಗಿ ತಮ್ಮ ಒಪಿನಿಯನ್ಗಳನ್ನ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಿಗೆ. ಒಂದು ಗೋಕಾಕ್ ಜಿಲ್ಲಾ ರಚನೆಗೆ ಸಂಬಂಧಪಟ್ಟ ಒತ್ತಡ ಹೇರಬೇಕಾಗಿದೆ. ಆ ಅಜೆಂಡಾ ಇಟ್ಕೊಂಡು ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಅದು ಕನ್ಫರ್ಮ್ ಆಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ನೀವು ಇನ್ನಷ್ಟು ಗಟ್ಟಿಯಾಗಿ ಮಾತಾಡಬೇಕು ಅಂತ ಹೇಳಿ ಅವ್ರಿಗೆ ಅಡ್ವೈಸ್ ಕೂಡ ಮಾಡಿದ್ದಾರೆ. ನಾವು ಗಮನಿಸಬೇಕು, ಇವರ ಅಡ್ವೈಸ್ ಅನ್ನು ಯಾಕೆ ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಹಲವು ವರ್ಷಗಳ ಒಂದು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ ಇದೆ. ಅವರ ಕುಟುಂಬಕ್ಕೂ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಆತ್ಮೀಯವಾದಂತಹ ಸಂಬಂಧ ಇರುವ ಕಾರಣಕ್ಕಾಗಿ ರಾಜಕೀಯ ಹೊರತಾಗಿಯೂ ಕೂಡ ಸಂಬಂಧ ಇಂದು ಕೂಡ ಮುಂದುವರೆದಿದೆ. ಹಾಗಾಗಿ ಅವ್ರಿಗೆ ಆರಾಮಿಲ್ಲ ಅಂದ ತಕ್ಷಣ ನೇರವಾಗಿ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು. ತಮ್ಮ ಕೆಲವೊಂದಷ್ಟು ಅಜೆಂಡಾ ಇಟ್ಕೊಂಡು ಅವ್ರ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿಯವರ ಎಷ್ಟು ಸಾಮರ್ಥ್ಯ ಇದೆ, ಅವ್ರು ಏನು ಮಾಡಬಹುದು ಅಂತಕ್ಕಂಥ ಒಂದು ಚರ್ಚೆ ಇದೆ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿದ ವಿಚಾರದ ಬಗ್ಗೆ ವಿಧಾನಸಭೆ ಮೊಗಸಾಲೆಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಚರ್ಚೆ ಜೊತೆ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥದ್ದು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ, ಗೋಕಾಕ್ ಜಿಲ್ಲಾ ರಚನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರೆ ಅಂತ ಹೇಳಿದ್ದಾರೆ. ಆದರೆ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡುವಾಗ ಅದು ಯಾವುದೂ ಚರ್ಚೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದಾಗೆ ರಮೇಶ್ ಜಾರಕಿಹೊಳಿ ಕಳೆದ ಬಾರಿ ಅಂದರೆ 2018 ಚುನಾವಣೆ ಆದ ನಂತರದಲ್ಲಿ ಆಪರೇಷನ್ ಕಮಲದಲ್ಲಿ ಅವರ ಪಾತ್ರ ಎಷ್ಟಿತ್ತು, ಯಾವ್ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥ ಶಾಸಕರನ್ನ ಬಿಜೆಪಿ ಸೆಳೆಯುವಲ್ಲಿ ಎಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಸಕ್ಸಸ್ ಎಷ್ಟು ಮಟ್ಟಿಗೆ ಆದರೂ, ನಂತರದಲ್ಲಿ ಅಧಿಕಾರ ಹೇಗೆ ಕಳ್ಕೊಂಡ್ರು, ಇದ್ರ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು, ಶಕ್ತಿಗಳು ಯಾರು, ಇವೆಲ್ಲವೂ ಕೂಡ ಸಹಜವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ರಮೇಶ್ ಜಾರಕಿಹೊಳಿಯನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಅವರು ಯಾವುದಾದ್ರೂ ವಿಚಾರ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಅವರಲ್ಲಿ ಕೂಡ ಇರ್ತದೆ ಮತ್ತು ಅದನ್ನ ಬಹಳ ಸ್ಪಷ್ಟವಾಗಿ ಯಾರಿಗೆ ಏನ್ ಹೇಳಬೇಕು ಅದನ್ನ ಹೇಳುವ ಪ್ರಯತ್ನವನ್ನು ಮಾಡಿರ್ತಾರೆ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಭೇಟಿ ಮಾಡಿದಾಗ
ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ರೆ DKC ವಿರೋಧಿ ಆಗಿರುವಂತ ಕಾರಣಕ್ಕಾಗಿ ಅವರು ಯಾವ ರೀತಿಯಾಗಿರ್ತಕ್ಕಂಥ ನೈತಿಕವಾಗಿರ್ತಕ್ಕಂಥ ಒಂದು ಅವರಿಗೆ ಧೈರ್ಯವನ್ನು ಹೇಳ್ಬೋದು, ಆ ಧೈರ್ಯವನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ನಾವು ಅವ್ರ ಜೊತೆ ಮಾತಾಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಹೊರಗಡೆ ಮಾಧ್ಯಮದಲ್ಲಿ ಮಾತಾಡುವಾಗ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತ ಹೇಳ್ತಾರೆ, ಆದ್ರೆ ಆಫ್ ದಿ ರೆಕಾರ್ಡ್ ಮಾತಾಡುವಾಗ ಎಲ್ಲವನ್ನೂ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಮಾತುಕತೆ ರಾಜ್ಯ ರಾಜಕಾರಣದಲ್ಲಿ ಈಗ ನಡೀತಿರುವಂತಹ ಚರ್ಚೆಗೆ ಪೂರಕವಾಗಿರುವಂತಹ ಒಂದು ಸಮಾಲೋಚನೆ ಆಗಿತ್ತು ಅಂತ ಹೇಳ್ಬೋದಾಗಿದೆ ಅಜಿತ್. ಎಸ್ ಪ್ರಶಾಂತ್, ನಿಮ್ಮ ಲೆಕ್ಕಾಚಾರದಲ್ಲಿ ನೆನ್ನೆ ಆದಂಥ ಇವತ್ತು ಆಗಲಿರುವಂಥ ಡಿನ್ನರ್ ಮೀಟಿಂಗ್ ಪೊಲಿಟಿಕಲಿ ಹೆಚ್ಚು ರಿಲೆವೆಂಟ್ ಮತ್ತು ಇಂಪಾರ್ಟೆಂಟ್ ಅಥವಾ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಭೇಟಿಯ? ಅದೇ ನೋಡಿ, DK ಶಿವಕುಮಾರ್ ಕಡೆಯಿಂದ ಒಂದು ಡಿನ್ನರ್ ಮೀಟಿಂಗ್ ನಡೆದ ಮೇಲೆ ಅದಕ್ಕೆ ಪ್ರತಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಕೂಡ ಬೆಳಗಾವಿ ಅವರದೇ ಜಿಲ್ಲೆ ಆಗಿದ್ದರಿಂದ ಅಲ್ಲೊಂದು ಡಿನ್ನರ್ ಮೀಟಿಂಗನ್ನು ನಡೆಸಿದ್ದಾರೆ. ಮತ್ತು ಅವ್ರದ್ದೊಂದು ಸಿದ್ದರಾಮಯ್ಯನವರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ಗೆ ಯಾರಾದರೂ ಸೆಡ್ಡು ಹೊಡೆಯಬಲ್ಲ ಶಕ್ತಿ ಇರೋದು ಶಾಸಕರ ಬಲಾಬಲದ ದೃಷ್ಟಿಯಿಂದ ಅದು ಸತೀಶ್ ಜಾರಕಿಹೊಳಿ. ಎಸ್, ಸತೀಶ್ ಜಾರಕಿಹೊಳಿಗೆ ಬೇರೆ ಪಕ್ಷಗಳಲ್ಲೂ ಕಾಂಟ್ಯಾಕ್ಟ್ಗಳಿವೆ. ಆ ಒಂದು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಕಾರಣದಿಂದ ಅದೊಂದು ಬೇರೆ ಶಕ್ತಿ ಸಾಮರ್ಥ್ಯ ಕೂಡ ಸತೀಶ್ ಜಾರಕಿಹೊಳಿಗಿದೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಈ ಜಗಳ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಇದರದ್ದು ಏನು ಲಾಭ ನಷ್ಟ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಓಕೆ ಈಗ ನಿನ್ನೆ ಯತೀಂದ್ರರನ್ನ ಕೂಡ ಕೊನೆ ಕ್ಷಣದಲ್ಲಿ ಸತೀಶ್ ಜಾರಕಿಹೊಳಿ ಕ್ಯಾಂಪ್ನಿಂದ ಕರೆಯಲಾಯಿತು. ಸತೀಶ್ ಜಾರಕಿಹೊಳಿ ನನಗನ್ಸುತ್ತೆ ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ ನೋಡಿ, ಈಗ ಎಲ್ಲರೂ ತಮ್ಮ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರೆ. ಆ ಸಂದರ್ಭದಲ್ಲಿ ತನ್ನ ಪಾತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ತುಂಬ ಕೇರ್ಫುಲ್ ಆಗಿ ಪೊಲಿಟಿಕಲ್ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಈ ಒಂದು ಶೋ ಆಫ್ ಸ್ಟ್ರೆಂತನ್ನು DK ಶಿವಕುಮಾರ್ ತೋರಿಸಿದಾಗ ಆ ಸ್ಟ್ರೆಂತನ್ನು ತೋರಿಸುವ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ನಲ್ಲಿ ಶಾಸಕರ ಬಲಾಬಲದ ಮೇಲೆ ನಾನು ಬಲಶಾಲಿ ನೀನು ಬಲಶಾಲಿ ಅಂತಕ್ಕಂಥ ರೀತಿಯಲ್ಲಿ DK ಶಿವಕುಮಾರ್ಗೆ ಸಡ್ಡು ಹೊಡೆಯಬಲ್ಲ ಸಾಮರ್ಥ್ಯ ಇರೋದು ಸತೀಶ್ ಜಾರಕಿಹೊಳಿ. ಹೌದು. ಆ ಕಾರಣದಿಂದ ಅವ್ರು ಕರೆದ ಡಿನ್ನರ್ ಮೀಟಿಂಗ್ ಕುತೂಹಲವನ್ನು ಕೆರಳಿಸುತ್ತೆ. ಈಗ ಅದರಲ್ಲಿ ನ್ಯಾಚುರಲಿ ಶ್ರೀನಿವಾಸ್ ಮಾನೆ, ಯೂಸುಫ್ ನಮ್ಮ ಯಾಸಿರ್ ಪಠಾಣ್ ಇವರು ಕೂಡ ಹೋಗಿದ್ರು. ಇವರು ಮೊನ್ನೆವರೆಗೆ DK ಶಿವಕುಮಾರ್ ಕ್ಯಾಂಪ್ನಲ್ಲಿ ಕಾಣಿಸ್ಕೊಂಡಿದ್ರು ಅಲ್ವಾ? ಹೌದು. ಹೀಗಾಗಿ ಇದು ಕಾಂಗ್ರೆಸ್ನಲ್ಲಿ ಅಂತಿಮವಾಗಿ ನಿಮಗೆ ದಡಕ್ ಹಚ್ಚೋ ಪರಿಸ್ಥಿತಿ ಬರುವವರೆಗೆ ಯಾರ ಕಡೆ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಮೊನ್ನೆ DK ಶಿವಕುಮಾರ್ ಹೇಗೆ ತಮ್ಮ ಬಣದ ಶಾಸಕರ ಸಭೆಯನ್ನು ಜಿಲ್ಲಾಧ್ಯಕ್ಷರ ಒಂದು ಫಾರ್ಮ್ ಹೌಸಲ್ಲಿ ನಡೆಸಿದ್ರು, ಅದೇ ರೀತಿ ತನ್ನ ಬಣ ತನಗೆ ಪರ್ಸ್ನಲ್ ಆಗಿರ್ತಕ್ಕಂಥ ನಿಷ್ಠೆ ಉಳ್ಳಿರ್ತಕ್ಕಂಥ ಕ್ಲೋಸ್ ಇರ್ತಕ್ಕಂಥ ಶಾಸಕರನ್ನು ನಿನ್ನೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಇಟ್ ಮೇ ಬಿ ಸಮಥಿಂಗ್ ಟು ಡೂ ವಿತ್ ಮೀಡಿಯಾ ಇವೆಂಟ್ ಆಲ್ಸೋ ಅಜಿತ್. ಎಸ್, ಹೌದು. ನೀವು ಈ ಬಲಾಬಲದ ಪ್ರಶ್ನೆ ಬಂದಾಗ, ಶಸ್ತ್ರಾಭ್ಯಾಸದ ಪ್ರಶ್ನೆ ಬಂದಾಗ, ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧ ನಡೆಯುವವರೆಗೆ ಆ ಶಸ್ತ್ರಾಭ್ಯಾಸವನ್ನು ತೋರಿಸ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ನೀವು ಹೆಂಗೆ ಹಿಡ್ಕೋತೀರಿ ಜನರನ್ನು? ಕರೆಕ್ಟ್. ಹೌದು. ಅದನ್ನು ಆಕ್ಟಿವಿಟಿ ಆಗ್ತಿರ್ಬೇಕಲ್ಲ ಗ್ರೌಂಡ್ ಲೆವೆಲಲ್ಲಿ ಏನಾರು ಅದು ತೋರಿಸ್ಲೇಬೇಕಾಗತ್ತೆ. ಅದನ್ನು ಸತೀಶ್ ಜಾರಕಿಹೊಳಿನೂ ತೋರಿಸ್ತಿದ್ದಾರೆ, DK ಶಿವಕುಮಾರ್ ಕೂಡ ತೋರಿಸ್ತಿದ್ದಾರೆ. ಈಗ ನೀವು ರಮೇಶ್ ಜಾರಕಿಹೊಳಿಯ ಪ್ರಶ್ನೆ ತೆಗೆದುಕೊಂಡ್ರೆ, ರಮೇಶ್ ಜಾರಕಿಹೊಳಿ ಪೊಲಿಟಿಕಲಿ ಹಿ ಈಸ್ ಬಿಟ್ ಎಮೋಷ್ನಲ್ ಆಲ್ಸೋ. ಹೌದು. ಅವ್ರಿಗೂ DK ಶಿವಕುಮಾರ್ಗೆ ಆಗಿರ್ತಕ್ಕಂಥ ಜಗಳದ ಕಾರಣಗಳೇನಿವೆ ಅವು ತುಂಬ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿವೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಏನಕ್ಕೇನ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅಂತಕ್ಕಂಥದ್ದನ್ನು ಬಹಳ ಪಟ್ಟು ಹಿಡಿದು ಹೇಳ್ತಾರೆ. ಬಟ್ ಸತೀಶ್ ಜಾರಕಿಹೊಳಿ ಆ್ಯಂಡ್ ಬಾಲಚಂದ್ರ ಆರ್ ವೆರಿ ಕ್ಯಾಲ್ಕುಲೇಟಿವ್ ಪೊಲಿಟಿಷಿಯನ್ಸ್. ದೇ ಆರ್ ಪ್ರಾಗ್ಮ್ಯಾಟಿಕ್ ಆಲ್ಸೋ. ಅವರು ಏನೇ ಆದರೂ ನಾವು ಒಪ್ಪಲ್ಲ ಅನ್ನೋ ಸ್ಟ್ಯಾಂಡನ್ನು ಏನಾದರೂ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡ್ರೆ ರಾಜ್ಯದ ರಾಜಕಾರಣ ಏನಾಗುತ್ತೆ ವಿ ಡೋಂಟ್ ನೋ. ಕರೆಕ್ಟ್. ಪ್ರಾಗ್ಮ್ಯಾಟಿಕ್ ಆಗಿ ಫ್ಲೆಕ್ಸಿಬಲ್ ಡಿಸಿಷನ್ಸ್ಗಳನ್ನು ಸತೀಶ್ ಜಾರಕಿಹೊಳಿ ತೆಗೆದುಕೊಂಡ್ರೆ ಎಲ್ಲವೂ ಸುಸೂತ್ರವಾಗಿ ಕೂಡ ನಡೀಬಹುದು. ನನಗನ್ಸುತ್ತೆ ಅಜಿತ್, ಇಟ್ಸ್ ಸಮಥಿಂಗ್ ಟು ಡೂ ವಿತ್ ಮೀಡಿಯಾ ಇವೆಂಟ್ಸ್. ಮಾಧ್ಯಮಗಳಿಗೆ, ಅವರ ಬೆಂಬಲಿಗರಿಗೆ, ರಾಜ್ಯಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಪರಸ್ಪರ ಆಮ್ನೆ ಸಾಮ್ನೆ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತಾ ಇವೆ. ಇವತ್ತಿನ ರಾಜಕೀಯ ಸುದ್ದಿಗಳ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ನಾಳೆ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ನಾಳೆ ಬೆಳಗಾವಿ ಅಧಿವೇಶನ ಮುಗಿಯುತ್ತೆ, ಕೊನೆಯ ದಿನ. ಇವತ್ತು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಿದ್ದರಾಮಯ್ಯನವರನ್ನು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂದಿದ್ದಕ್ಕೆ ಜೋರ್ ಮಾತಿಗೆ ಮಾತು ಬೆಳೀತು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್, ಇದು CM ಅವರ ಕೊನೆಯ ಅಧಿವೇಶನ ಅಂದ್ರು ವಿಜಯೇಂದ್ರ.
ಔಟ್ ಗೋಯಿಂಗ್ ಸಿಎಂ ರಿಂದ ಪರಿಹಾರ ಸಿಗೋದಿಲ್ಲ. ಸಿಎಂ ಆಗಿ ಎಷ್ಟು ದಿನ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಸ್ಥಾನದಲ್ಲಿದ್ದಾಗ ನಿಮ್ಮ ಕೊಡುಗೆ ಮುಖ್ಯ ಅಂದ್ರು. ಕಾಂಗ್ರೆಸ್ ನಾಯಕರುಗಳಿಗೆ ಸಿಟ್ಟು ಬಂತು. ವಿಜಯೇಂದ್ರರನ್ನ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಅಂದ್ರು. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಅಂದ್ರು MB ಪಾಟೀಲ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಜಮೀರು KN ರಾಜಣ್ಣ ಅವರು ಹೇಳಿದ್ರು. ವಿಜಯೇಂದ್ರ ಏನ್ ಇನ್ಕಮಿಂಗ್ ಮುಖ್ಯಮಂತ್ರಿನ ಅಂತ ಭೈರತಿ ಕೇಳಿದ್ರು. ವಿಜಯೇಂದ್ರ ಹೇಳಿಕೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಅಂತ ಯತೀಂದ್ರ ಅವರಂದ್ರು. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನೋದು ಮುಖ್ಯ. ಆಗ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ. ಅದೇನಾಗಿದೆ ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು, ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದು. ಅವ್ರು ಏನು ತಿಳ್ಕೊಂತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರು ಏನು ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಅಂತ. ನಮ್ಮಲ್ಲಿ ಆ ಥರ ಇಲ್ಲ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ BJP ಪಾರ್ಟಿಯಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM ಈಗ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇನ್ಕಮಿಂಗ್ CM. ವಿಜೇಂದ್ರ ಇಸ್ ಇನ್ಕಮಿಂಗ್ CM ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು, ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಕೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪು. ಅವ್ರು ಅದನ್ನ ಮೊದಲಿಂದನೂ ಹೇಳ್ತಾರೆ, ಪ್ರತಿಪಕ್ಷಗಳು ಸುಮ್ಮನೆ ಅವ್ರ ಟೀಕೆಲೇನು ಹುರುಳಿಲ್ಲ ಏನಿಲ್ಲ, ಸುಮ್ಮನೆ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತೆ ಬಿಡಿ. ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ. ವಿಜಯೇಂದ್ರ ಅವರು ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್. 2 ತಿಂಗಳು ಕೊಟ್ಟಿಲ್ಲ, ಕೊಡಬೇಕು ಅಷ್ಟೇ. ಟೂಟಿ ಹೆಂಗಾಗ್ತದೆ ರೀ? 2 ತಿಂಗಳ ಕೊಟ್ಟಿಲ್ಲ ಅಂದ್ಮೇಲೆ ಕೊಡ್ಬೇಕಷ್ಟೇ. ಅದನ್ನ 2 ತಿಂಗಳು ಅದನ್ನ ದುಡ್ಡು ತೊಗೊಂಡೇನು ಯಾರು ಮನೆಗೆ ಹೋಗ್ಯಾರ? ಕೊಟ್ಟಿಲ್ಲಪ್ಪ, 2 ತಿಂಗಳು ಅಷ್ಟೇ. ಭ್ರಷ್ಟಾಚಾರದಲ್ಲಿ ಬರ್ತದಿಲ್ಲ. ಅವರು ಸುಮ್ಮನೆ BJP ಅವರು ಇವ್ರು ಮಾಡಿದ್ದೇ ಅದೇ ಕೆಲಸ. 40% ಕಮಿಷನ್ ಮಾಡಿ ಜನ ಕಿತ್ತು ಹೋಗಿದ್ರು ಅವ್ರನ್ನ. ಔಟ್ ಗೋಯಿಂಗ್ CM ಅಂತ ಹೇಳಬೇಕಾದದ್ದು ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ CM ಅಂದರೆ, ಅವ್ರು ಹೋಗಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು, ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ, ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಔಟ್ ಗೋಯಿಂಗ್ CM ಅಂತ ಹೇಳ್ತಾರೆ. ಆ ಮೀನಿಂಗೇ ಗೊತ್ತಿಲ್ಲ ಅಂದ್ರೆ ನಾನು ಏನು ಮಾಡಬೇಕು? ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ CM? ಹಿ ಹ್ಯಾಸ್ ನಾಟ್ ರಿಸೈನ್. ಇವೆಲ್ಲ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.